आठवीं कक्षा विद्यार्थियों को मैं पहले स्वागत करता हूँ। आठवीं कक्षा के एक हिंदी छोटी कविता है। इस कविता बच्चों आज शुरू करेंगे। इस कविता को आरंभ करने से पहले आपको एक क्रियाकलाप के बारे में हम चर्चा करेंगे। क्या है? क्रियाकलाप। एक क्रियाकलाप के बारे में हम चर्चा करेंगे। बच्चों यहाँ ಚಾರ್ಟ್ है। ಈ ಚಿತ್ರವನ್ನ ನೀವು ನೋಡಿದಾಗ ಕೆಲವು ಪ್ರಾಣಿಗಳ ಹೆಸರುಗಳಿವೆ. ಪಾಲ್ತು ಜಾನುವಾರು. ಪಾಲ್ತು का अर्थ होता है ಸಾಕು ಪ್ರಾಣಿಗಳು. ಸಾಕು ಪ್ರಾಣಿಗಳ ಹೆಸರುಗಳನ್ನು ಇಲ್ಲಿ ಸೂಚಿಸಲಾಗಿದೆ. ಈ ಒಂದು ಪ್ರಾಣಿಗಳ ಮುಖಾಂತರ ಇವತ್ತು ಒಂದು ಕವಿತೆಯನ್ನು ನಾವು ಆರಂಭಿಸೋಣ. ಆ ಕವಿತೆ ಯಾವುದು ಅನ್ನುವಂಥದ್ದಕ್ಕೆ ಈ ಕ್ರಿಯಾಕಲಾಪದ ಮೂಲಕ ನಾವು ಪ್ರಾರಂಭವನ್ನು ಮಾಡೋಣ. स्वर्ण गौरी आओ। यहाँ पहला चित्र कौन सा है? घोड़ा। घोड़ा नहीं, गाय। कौन सा है? चलो चलो क्या है? गाय। गाय का अर्थ होता है कन्नड़ में क्या कहते हैं? हसू। दूसरा रंजिताओ, दूसरा चित्र दिखाओ। क्या है? हाँ ठीक है। क्या है? भैंस। कन्नड़ में क्या कहते हैं? एम्मे। अच्छा हो जाओ। तीसरा चित्र है। क्या है? सही है, बकरी। बकरी ಅಂದ್ರೆ ಕುರಿ ಅಂತ ಕರೀತಾರೆ. बकरी। हाँ यामिनी आओ। तीसरा चित्र कौन सा है? बिल्ली। वेरी गुड। क्या है? बिल्ली। और अगला चित्र कौन सा है? पल्लवी आओ। कुत्ता। क्या है? कुत्ता। चलो आओ। यहाँ अगला चित्र कौन सा है? क्या है? घोड़ा। क्या है? घोड़ा। घोड़ा। चलो सात सुनना। क्या कौन सा चित्र है? गधा। चलो क्या है? गधा। गधा कन्नड़ में क्या कहते हैं? कत्ते। कत्ते का। हाँ आओ। आठवां चित्र है। क्या है? ऊन। क्या है? ऊन। और एक चित्र कौन सा है? बंदर। वेरी गुड। बच्चों यहाँ एक्टिविटी के सामने आज इस कविता को आरंभ करेंगे। क्या है? गाय, भैंस, बकरी, बिल्ली, कुत्ता, घोड़ा, गाय, ऊंट, बंदर। यहाँ 9 नाम है। यहाँ पालतू जानवर है। इसमें 2 क्या है? बिल्ली और बंदर। बिल्ली बंदर। 2 यहाँ
जानवरों से, यहाँ पालतू जानवरों से आज इस कविता को आरंभ करेंगे। कौन सा है? हाँ, बंदर। बंदर क्या है? बंदर बाण। कहा आपकी किताब खोलिए बच्चों, ನಿಮ್ಮ ಪುಸ್ತಕಗಳನ್ನು ತೆಗೆರಿ. 51 ಅಂದ್ರೆ 51ನೇ ಪೇಜ್ ಬರುತ್ತೆ. ಆಯ್ತಾ? ಇದರಲ್ಲಿ ನಾವು ಆರಂಭವನ್ನ ಮಾಡೋಣ. क्या है? बिल्ली और बंदर. कविता सा क्या है? बंदर बाण. कविता का नाम क्या है? बंदर बाण. यहाँ संकलित है. यहाँ संकलित कविता है. इस कविता के माध्यम से यहाँ बताया गया है. इस कविತೆಯ ಮೂಲಕ ಮಕ್ಕಳಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದೇನು ಅಂತಂದ್ರೆ ಮಕ್ಕಳೇ, दो व्यक्तियों के झगड़ने से दो व्यक्तियों के झगड़ने से तीसरे का लाभ होता है. यहाँ इस कविता का प्रमुख उद्देश्य है, या इस कविता में यह संदेश को बताया गया है. बच्चों क्या है? दो ಎರಡು ವ್ಯಕ್ತಿಯೋಂಗೆ, ಎರಡು ವ್ಯಕ್ತಿಗಳ ಮಧ್ಯ, ಜಗಳನೆ ಸೆ ಜಗಳ ಮಾಡೋದು, ಜಗಳ ಆಡೋದು ಅಂತ. ಎರಡು ಜನ ವ್ಯಕ್ತಿಗಳ ಮಧ್ಯೆ ಜಗಳ ಆಡಿದ್ರೆ ಅದು ಯಾರಿಗೆ ಲಾಭ ಸಿಗ್ತದೆ? ಮೂರನೆಯವನಿಗೆ. ತೀಸರೆ ವ್ಯಕ್ತಿಯೋಂಕೋ ಲಾಭ ಹೋತಾ ಹೈ, ಇದು ಲಾಭ ಆಗ್ತದೆ ಅನ್ನುವಂಥದ್ದು ಈ ಕವಿತೆಯ ಮುಖ್ಯವಾಗಿರ್ತಕ್ಕಂತಹ ಉದ್ದೇಶ. ಎರಡು ಜನ ಜಗಳ ಆಡ್ಕೊಂಡ್ರೆ ಅವರಲ್ಲೇ ಬಗೆಹರಿಸ್ಕೊಂಡ್ರೆ ಅಥವಾ ಅವರ ಸಮಸ್ಯೆಗಳನ್ನ ಅವರೇ ಬಗೆಹರಿಸ್ಕೊಂಡ್ರೆ ಇಲ್ಲಿ ಸಮಸ್ಯೆ ಉದ್ಭವ ಆಗಲ್ಲ. ಆದ್ರೆ ಎರಡು ಜನ ಜಗಳ ಮಾಡ್ಕೊಂಡ್ರೆ ಅದು ಲಾಭ ಆಗೋದು ಯಾರಿಗೆ? ಮೂರನೇವನಿಗೆ ಅನ್ನುವಂಥದ್ದು ಈ ಕವಿತೆಯ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. बच्चों इस कविता को आज आरंभ करता हूं. हाँ, क्या है? पहले बताया गया है बिल्ली. बिल्ली ಬೆಕ್ಕು. ಬೆಕ್ಕಿನ ಮೊದಲನೆಯದಾಗಿ ಬೆಕ್ಕಿನ ಕಥೆಯನ್ನು ಹೇಳೋದಕ್ಕೆ ಹೊರಟಿಲ್ಲ. ಬೆಕ್ಕು ಏನ್ ಮಾಡ್ತದೆ ಕೇಳಿದ್ರೆ, ಮ್ಯಾವ್ 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 ಮ್ಯಾವ್. ಬೆಕ್ಕಿನ ಕೂಗು ಹೇಗಿರ್ತದೆ ಅಂತಂದ್ರೆ ನಿಮ್ಗೆಲ್ರಿಗೂ ಗೊತ್ತಿಲ್ವಾ? ಒಂದು ಬೆಕ್ಕು ಏನ್ ಮಾಡ್ತದೆ ಅಂತಂದ್ರೆ ಮ್ಯಾವ್ ಮ್ಯಾವ್. ಈಗ ನಮ್ಮ ವಿದ್ಯಾರ್ಥಿಗಳ ಮೂಲಕ ನಾವೇನ್ ಮಾಡ್ತಿದ್ವಿ ಕೇಳಿದ್ರೆ ಇದನ್ನ ಕಥೆಯನ್ನ ಶುರು ಮಾಡ್ತಾ ಇದ್ದೇವೆ. ಯಾಕೆ ಬರ್ತಾ ಇದೆ ಬೆಕ್ಕು? ಮ್ಯಾವ್ 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 ಮ್ಯಾವ್. ಮ್ಯಾವ್ ಮ್ಯಾವ್. ಬೆಕ್ಕು ಹೇಗ್ ಬರ್ತದೆ ಅಂತಂದ್ರೆ, ಒಂದು ಬೆಕ್ಕು ಮ್ಯಾವ್ ಮ್ಯಾವ್ ಬಿಲ್ಲಿ ಆಯಿ. ಬಿಲ್ಲಿ ಬೆಕ್ಕು. ಒಂದು ಬೆಕ್ಕು ಏನ್ ಮಾಡ್ತು ಕೇಳಿದ್ರೆ ಮ್ಯಾವ್ ಮ್ಯಾವ್ ಅಂತ ಬಂತು. ಹೇಗ್ ಬಂತು? ಮ್ಯಾವ್ 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 ಕಸೆ ಏಕ್ ಬಿಲ್ಲಿನೆ ಸೀದಾ आई. उठा कई से रोटी लाई. ಆದ್ರೆ ಆ ಬಿಲ್ಲಿಯ ಹತ್ತಿರ ಅಥವಾ ಆ ಒಂದು ಬೆಕ್ಕಿನ ಹತ್ತಿರ ಏನಿತ್ತು?
ಆ ಬೆಕ್ಕು ಏನ್ ತಂದಿತ್ತು? ಆ, ರೋಟಿ. ರೋಟಿ ಏಕವಚನ, ಬಹುವಚನ. ಏಕವಚನ ರೋಟಿ. ಆ ಬೆಕ್ಕು ಏನ್ ತಗೊಂಡ್ಬಂತು ಅಂತಂದ್ರೆ, ಆ ಬೆಕ್ಕು ಏನ್ ಮಾಡಿತು ಕೇಳಿದ್ರೆ ಒಂದು ರೊಟ್ಟಿಯನ್ನ ತಗೊಬಂತು. ರೊಟ್ಟಿಯನ್ನ ಆ ಬೆಕ್ಕು ಏನ್ ತಗೊಬಂತು? ರೊಟ್ಟಿ ತಗೊಬಂತು. ಬಿಲ್ಲಿನೇ ಏಕ ರೋಟಿ ಲೇಕರ್ ಆಯಿ, ಒಂದು ರೊಟ್ಟಿಯನ್ನು ಹಿಡ್ಕೊಂಡು ಏನ್ ಮಾಡ್ತು ಕೇಳಿದ್ರೆ ಹೀಗೆ ತಗೊಬಂತು. ಆಮೇಲೆ ಇನ್ನೊಂದು ಏನಾಯ್ತು ಕೇಳಿದ್ರೆ ತಬಿ, ಅವಾಗ ದೂಸರಿ ಬಿಲ್ಲಿ ಆಯಿ, ಇನ್ನೊಂದು ಬೆಕ್ಕು ಹೇಗ್ ಬಂತು? ಮ್ಯಾವ್ ಮ್ಯಾವ್ ಕರ್ತೆ. ಹೀಗೆ ಅವು ಎರಡೂ ಬೆಕ್ಕುಗಳು ಏನ್ ಮಾಡಿದ್ವು ಕೇಳಿದ್ರೆ ಕೈ ಬಿಡು. ಬೆಕ್ಕು ಏನ್ ಮಾಡ್ತು ಕೇಳಿದ್ರೆ ಇನ್ನೊಂದು ಬೆಕ್ಕು ಏನ್ ಮಾಡ್ತು ಕೇಳಿದ್ರೆ ಮ್ಯಾವ್ ಮ್ಯಾವ್ ಅಂತ ಬಂತು. ಏನಂತ ಬಂತು? ಮ್ಯಾವ್ 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 ಕರ್ತೆ. ಇನ್ನೊಂದು ಬೆಕ್ಕು ಏನ್ ಮಾಡ್ತು ಕೇಳಿದ್ರೆ ಮ್ಯಾವ್ ಮ್ಯಾವ್ ಅಂತ ಬಂತು. ಆದ್ರೆ ಮೊದಲೇ ಬೆಕ್ಕು ಏನ್ ತಂದಿತ್ತು ಕೇಳಿದ್ರೆ ರೋಟಿ ತಂದಿತ್ತು. ರೋಟಿಯನ್ನ ಏನ್ ಮಾಡ್ತು? ಅದು ಮೊದಲೇ ಬೆಕ್ಕು ತಗೊಬಂತು. दूसरी बिल्ली म्याव म्याव करती आई. ಹಾಗೆ देखिए तब ಈ दूसरी बिल्ली आई. ಇದು ತಂದಿದ್ದನ್ನ ನೋಡಿದವಾಗ ಈ ಬೆಕ್ಕು ಏನ್ ಮಾಡ್ತು ಕೇಳಿದ್ರೆ ಅವು ಆ ಬೆಕ್ಕಿನ ಹತ್ರ ಬಂತು, ಇನ್ನೊಂದು ಬೆಕ್ಕಿನ ಹತ್ರ ಬಂತು. ಆಯ್ತಾ? उसने भी कुछ अकड़ दिखाई. अकड़, अकड़ का क्या है बच्चों? अकड़ का होता है घमंड. ಘಮಂಡ ಅಂತಂದ್ರೆ ದರ್ಪ ತೋರಿಸ್ತು. ಯಾವುದು? ಎರಡನೇ ಬಿಲ್ಲಿ ಏನ್ ಮಾಡ್ತು? ದರ್ಪ ತೋರಿಸ್ತು. ಏನ್ ದರ್ಪ? ಏನ್ ದರ್ಪ ಅಂತ ಹೇಳ್ತಿದ್ದಾರೆ. ಈಗ ಮೊದಲೇ ಬಿಲ್ಲಿ ಒಂದು ಬೆಕ್ಕನ್ನ ತಗೊಂಡ್ಬಂದಿ, ಒಂದು ರೊಟ್ಟಿಯನ್ನ ತಗೊಂಡ್ಬಂದಿದೆ. ಇನ್ನೊಂದು ಬಿಲ್ಲಿ ಏನ್ ಮಾಡ್ತು? ದರ್ಪವನ್ನ ತೋರಿಸ್ತು. ಏನ್ ದರ್ಪ ಅಂತಂದ್ರೆ ಘಮಂಡದಿಕಾಯಿ. ಘಮಂಡ, ದರ್ಪ ದಿಕಾಯಿ, ಆ ಒಂದು ಘಮಂಡತನವನ್ನ ತೋರಿಸ್ತು. ಇದು ರೊಟ್ಟಿ ತಗೊಂಡ್ಬಂದಿದೆ ಮೊದಲೇ ಬಿಲ್ಲಿ. ಎರಡನೇ ಬಿಲ್ಲಿ ಏನ್ ಮಾಡ್ತು ಹೇಳಿದ್ರೆ ಆ ದರ್ಪವನ್ನ ತೋರಿಸ್ತು. ಆರ್ ಬೋಲಿ, ಎರಡನೇ ಬೆಕ್ಕು ಏನ್ ಹೇಳ್ತು? ಆ ಎರಡನೇ ಬಿಲ್ಲಿ ಏನ್ ಮಾಡ್ತು ಕೇಳಿದ್ರೆ ದರ್ಪವನ್ನ ತೋರಿಸಿತು. ಏನಂತ ದರ್ಪ ಅಂತಂದ್ರೆ ಬಚ್ಚು ಯಹ ದೇಖಿಯೇ ಯಹ ತೋ ಮೇರಿ ರೋಟಿ. ಏನ್ ಹೇಳಿತು? ಈ ಬೆಕ್ಕು ಬಂದಿದ್ದು ಈ ರೊಟ್ಟಿ ಇದೆಯಲ್ಲ, ಈ ರೊಟ್ಟಿ ನನ್ನದು ಅಂತ ಹೇಳ್ತು. ಈ ರೊಟ್ಟಿ ನನ್ನದು ಅಂತ ಹೇಳ್ತು. ಏನ್ ಹೇಳ್ತು? ಈ ರೊಟ್ಟಿ ನನ್ನದು ಅಂತ ಹೇಳ್ತು. ಈ ರೊಟ್ಟಿ ನಂದು ಅಂತ ಹೇಳ್ತು. ಆಮೇಲೆ ರೊಟ್ಟಿ ಚೀನ್ ಕೆ ಲಾಯಿ ಥी तू रोटी. ಚೀನನ ಎಳ್ಕೊ ಬಂದಿದೀಯಾ ನೀನು, ಇದು ನನ್ನ ರೊಟ್ಟಿ, ನನಗೆ ಬೇಕು ಅಂತ ಹೇಳಿ. ಈ ರೊಟ್ಟಿ ಏನು? ನಂದು. ಹಾಗಾಗಿ ನನ್ನಿಂದ ನೀನು ಕಿತ್ಕೊ ಬಂದಿದೀಯಾ. ಯಹ ರೋಟಿ ದೇದು ಅಂತ ಹೇಳ್ತು. ಮೇರಿ ರೋಟಿ ಮುಜ್ಕೆ ದೇದು. ನನ್ನ ರೊಟ್ಟಿ ನನಗೆ ಕೊಡು, ನನಗೆ ಕೊಡು ಅಂತ ಹೇಳ್ತು. ಹೀಗೆ ಈ ತರದಲ್ಲಿ ಹೀಗೆ ಆ ರೊಟ್ಟಿಯನ್ನ ನಂದು ಕೊಡು ಅಂತ ಹೇಳ್ತು ಎರಡನೇ ಬಿಲ್ಲಿ. ಏನ್ ಮಾಡ್ತು? ಯಹ ರೋಟಿ ಮೇರಿ ಹೇ ಮುಜ್ಕೆ ದೇದು, ನನಗೆ ಅದನ್ನ ಕೊಟ್ಬಿಡು ಅಂತ ಹೇಳ್ತು. ಎರಡನೇ ಬಿಲ್ಲಿ ಏನ್ ಹೇಳ್ತು? ಎರಡನೇ ರೊಟ್ಟಿಯನ್ನ ನನಗೆ ಕೊಡು ಅಂತ ಹೇಳ್ತು. ಆಮೇಲೆ ಏನಾಯ್ತು ನೋಡಿ, ಮುಜ್ಕೆ ದೇದು ನಹಿ ತೋ ಮುझे से झगड़ा ले लो. ನಹಿ ತೋ, ಇದನ್ನ ಕೊಡ್ಲಿಲ್ಲ ಅಂತ ಆದ್ರೆ ನೀನು ನನ್ನ ಹತ್ರ ಏನ್ ಮಾಡ್ಬೇಕು? ಜಗಳ ಆಡೋದಕ್ಕೆ ರೆಡಿ ಆಗ್ಬೇಕು. ಜಗಳ ಕರ್ನ ಜಗಳ ಆಡೋದು. ನನಗೆ ನೀನು ಕೊಟ್ರೆ ಸರಿ, ಇಲ್ಲ ಅಂತಂದ್ರೆ ನನ್ನ ಜೊತೆಗೆ ನೀನು ಜಗಳ ಆಡ್ಬೇಕು ಅಂತ ಹೇಳಿ. ಯಹ ರೋಟಿ ಮೇ ಮುಜ್ಕೆ दे दो, नहीं तो मुझे से झगड़ा ले लो. दूसरी बिल्ली ने यहाँ बताया या मुझसे झगड़ा लेने के लिए तैयार करो. ಆಮೇಲೆ
यहाँ मेरी रोटी छीन लाई तूವೆ ಎರಡು ಏನಾದ್ರು ಕೇಳಿದ್ರೆ ಈಗ ಬೆಕ್ಕುಗಳು ಏನ್ ಮಾಡ್ತಾ ಇದ್ದಾವೆ ಏನ್ ಮಾಡ್ತಾ ಇದ್ದಾವೆ ಏನ್ ಮಾಡ್ತಾ ಇದ್ದಾವೆ ಜಗಳವನ್ನ ಆಡ್ತಿರ್ತಾರೆ. ಈಗ ಈ ರೀತಿಯಾಗಿ ಇದು ನನ್ನ ರೋಟಿ ಅಂತ ಹೇಳ್ತಾ ಇದೆ, ಇದು ನನ್ನದು ರೋಟಿ ಅಂತ ಹೇಳ್ತಾ ಇದೆ. ಆವಾಗ ಏನ್ ಮಾಡ್ತು ಅಂತಂದ್ರೆ ಇಬ್ರು ದೋ ವ್ಯಕ್ತಿ, ಈಗ ಇಬ್ಬರಲ್ಲಿ ಏನಾಗಿದೆ ಜಗಳ ನಡೀತಾ ಇದೆ. ಏಕ್ ಬಿಲ್ಲಿ और दूसरी बिल्ली, दोनों के बीच में झगड़ा कर रही है. ಎರಡು ಬಿಲ್ಲಿಗಳು ಏನ್ ಮಾಡಿದ್ವು ಜಗಳ ಆಡ್ತಾ ಇದ್ದಿದ್ದು. ಆದ್ರೆ ಇಲ್ಲೇನಾಯ್ತು ಕೇಳಿದ್ರೆ ಇದನ್ನ ಸೂಕ್ಷ್ಮವಾಗಿ ಇನ್ನೊಬ್ಬ ವ್ಯಕ್ತಿ ಮೂರನೇ ವ್ಯಕ್ತಿ ಏನ್ ಮಾಡಿದ್ರು ಕೇಳಿದ್ರೆ ಆಯ್ತಾ. ಈಗ ಇವರನ್ನ ಸೂಕ್ಷ್ಮವಾಗಿ ಇನ್ನೊಂದು ವ್ಯಕ್ತಿ ಏನ್ ಮಾಡ್ತಾ ಇದ್ರು ನೋಡ್ತಾ ಇದ್ರು. ಅವರನ್ನ ಏನ್ ಮಾಡಿದ್ರು ನೋಡ್ತಾ ಇದ್ರು ಅಂತ. ಯಾರು ನೋಡ್ತಾ ಇದ್ರು ನೋಡಿ, ಬಂದರ್ನೇ ದೇಕಾಯ ಜಗಳ, ಇವ್ರ ಮಧ್ಯದಲ್ಲಿ ಜಗಳ ಆಗೋದನ್ನ ಯಾರು ನೋಡ್ತಾ ಇದ್ರು. ಇನ್ನು ಮೂರನೆಯ ವ್ಯಕ್ತಿ ಯಾರು ಅಂತಂದ್ರೆ ಬಂದರ್ ಮಂಕಿ. ಅಣ್ಣ ಏನ್ ಮಾಡ್ತಿದ್ರು ಕೇಳಿದ್ರೆ ಇಬ್ರು ಜಗಳ ಆಡ್ತಿದ್ರಲ್ಲ ರೊಟ್ಟಿಗಾಗಿ, ನಂದು ನಂದು ಅಂತ ಹೇಳಿ ಆ ರೊಟ್ಟಿ ಹೀಗೆ ಆ ರೊಟ್ಟಿಗಾಗಿ ಜಗಳ ಆಡ್ತಾ ಇದ್ರಲ್ಲ, ಆ ಜಗಳವನ್ನ ಇವರು ಸೂಕ್ಷ್ಮವಾಗಿ ಈ ಬಂದರ್ ಅನ್ನುವಂಥದ್ದು ನೋಡ್ತು. ಬಂದರ್ನೇ ದೇಖಾ ಯಹ ಜಗಳ, ಆಡ್ತಾ ಇದ್ರಲ್ಲ ನಂದು ರೋಟಿ ಅಂತ ಹೇಳಿ ಆ ಎರಡು ಜನರ ಜಗಳವನ್ನ ಬಂದರ್ ಅನ್ನುವಂಥದ್ದು ನೋಡ್ತು. ले तराजू लेकर वहां अड़ा. तराजू क्या है? तराजू क्या है? तक्कड़ी. तराजू तक्कड़ी. तक्कड़ी क्या है? इसमें कहते हैं तराजू. एक पल्ला ಇದೆ. ಈ ತರಾಜುವನ್ನ ಅದು ಏನ್ ಮಾಡ್ತು ಕೇಳಿದ್ರೆ ತಗೋಬಂದು ಏನು ತರಾಜು ಲೇಕರಾಯಿ. ಈಗ ಇಬ್ಬರಿಗೂ ಸಹ ಏನ್ ಮಾಡ್ಬೇಕದು ನ್ಯಾಯ ಕೊಡ್ಬೇಕಲ್ವ. ಅದಕ್ಕಾಗಿ ಏನ್ ಮಾಡ್ತು ಕೇಳಿದ್ರೆ ತರಾಜು ಅಡಾನ ಕ್ಯಾಹೆ ಅಲ್ಲಿ ಜಬರ್ದಸ್ತಿ ರುಕ್ನ ಅಲ್ಲೇನ್ ಮಾಡ್ತು ಕೇಳಿದ್ರೆ ಆ ಇನ್ನೊಂದು ಮಂಗ ಅನ್ನುವಂಥದ್ದು ಹೀಗೆ ತರಾಜು ಲೇಕರ್ವ ಅಡ ಅಲ್ಲಿ ಬಂದು ಏನ್ ಮಾಡ್ತು ಕೇಳಿದ್ರೆ ನಿಂತ್ಕೊಳ್ತು. ಆ ಮಂಗನ ಏನ್ ಮಾಡ್ತು ಹೀಗೆ ತರಾಜನ್ನ ತಂದು ಅವರಿಬ್ಬರ ಮಧ್ಯದಲ್ಲಿ ನಿಂತ್ಕೊಳ್ತು. ಯಾಕೆಂತಂದ್ರೆ ಇಬ್ಬರಿಗೂ ನ್ಯಾಯ ಕೊಡ್ಬೇಕಲ್ವಾ. ಹಾಗಾಗಿ ಏನ್ ಮಾಡ್ತು ಕೇಳಿದ್ರೆ ಆ ತರಾಜುಗೆ ಹೇಳ್ತು. ಅವ್ರ ಬೋಲ ಬಂದರ ಅವರ ಇಬ್ಬರಿಗೆ ಹೇಳ್ತಾ ಇದೆ. ಏನ್ ಹೇಳ್ತಾ ಇದೆ ಅಂತಂದ್ರೆ झगड़ा ठीक नहीं है. ठीक विलोम शब्द है. ठीक का विलोम शब्द गलत. ठीक ಅಂದ್ರೆ ಸರಿ, ಗಲತ್ ಅಂದ್ರೆ ತಪ್ಪು. ಈಗ ನೀವಿಬ್ರು ಸಹ ಏನಾಗಿದೆ ಕೇಳಿದ್ರೆ ಜಗಳ ಆಡ್ತಾ ಇದ್ದೀರಲ್ಲ, ಇದು ಸರಿ ಇಲ್ಲ. क्या है? दोनों के बीच में झगड़ा हो रहे हैं, यह गलत है, यह सही नहीं है. मेरी ಮಾತ್ मान लो, मेरी बात मान लो. ನೀವೆಲ್ಲ ನನ್ನ ಮಾತನ್ನ ಏನ್ ಮಾಡಬೇಕು ಕೇಳಿದ್ರೆ ಒಪ್ಕೊಬೇಕು ಅಂತ ಹೇಳ್ತಾ ಇದೆ. ಅದೇನ್ ಹೇಳ್ತು ನೋಡಿ, ಬಂದರ್ನೇ ದೇಖಾ ಯಹ ಜಗಳ ತರಾಜು ವಹ ಅಡ और बोला. ಬಂದರ್ ಏನ್ ಹೇಳ್ತು ಹೀಗೆ ಅದೇನ್ ಮಾಡ್ತು ಕೇಳಿದ್ರೆ ಬಂದರ್ನೇ ಬೋಲ. ಆ ಮಂಗನ ಆ ಬಂದರ್ ಅನ್ನುವಂಥದ್ದು ಹೇಳ್ತಾ ಇದೆ. ಏನ್ ಹೇಳ್ತದೆ ಬೋಲ, ಜಗಳ ಟೀಕ್ ನೈ ಹೈ. ಎರಡು ಜನ ಹೇಳ್ತು ಜಗಳ ಆಡ್ಬೇಡ್ರು ಅಂತ ಹೇಳ್ತು. ಇಬ್ಬರಿಗೂ ಸಹ ಏನಪ್ಪಾ ಅಂತಂದ್ರೆ ನೀವಿಬ್ರು ಜಗಳ ಆಡೋದು ಸರಿ ಇಲ್ಲ, ಹಾಗಾಗಿ ನಾವು ಒಂದು ನ್ಯಾಯವನ್ನ ತಂದು ಕೊಡ್ತೇನೆ ನಿಮ್ಗೆ, ಜಗಳ ಆಡೋದು ಸರಿಯಲ್ಲ ಹೇಳ್ತು. ಜಗಳ ಟೀಕ್ ನೈ. ಬಾಂಡ್ ಕೆ ಕಾನ ಬಾತ್ ಸಹಿ ಹೈ.
ಈಗ ರೊಟ್ಟಿ ಇದೆಯಲ್ವಾ, ರೊಟ್ಟಿಯನ್ನ ತಗೊಳ್ತು. ಈಗ ನೀವು ರೊಟ್ಟಿಯನ್ನ ಏನಪ್ಪಾ ಅಂತಂದ್ರೆ ಹಂಚಿಕೊಂಡು ತಿನ್ಬೇಕಲ್ವಾ. बांटना सही है, क्या टुकड़ा करके, रोटी को टुकड़ा करके ठीक तरह से तोड़ने के बाद यह खाना सही है. ಈ ರೊಟ್ಟಿಯನ್ನ ನೀವು ಸರಿಯಾಗಿ ತುಂಡು ಮಾಡಿಕೊಂಡು ಸರಿಯಾಗಿ ನಿನಗೂ ಕೂಡ ನಿನಗೂ ನ್ಯಾಯ ಸಿಕ್ಕಿ ಅದನ್ನು ತಿಂದ್ರೆ ಯೋಗ್ಯ ಅಲ್ವಾ ಅಂತ ಹೇಳ್ತು. ಆಮೇಲೆ ಬಾತು ಸಹಿ ಅವಾಗ ಏನಾಯ್ತು, ಎರಡು ಅದಕ್ಕೆ ಏನ್ ಹೇಳ್ತು ಕೇಳಿದ್ರೆ ರೊಟ್ಟಿಯನ್ನ ಈ ಬಂದರ್ ಅನ್ನುವಂಥದ್ದು ಏನ್ ಮಾಡ್ತು ಕೇಳಿದ್ರೆ ತಗೊಂಡ್ಬಿಟ್ಟು ಏನ್ ಮಾಡ್ತು ಕೇಳಿದ್ರೆ ಈಗ ಬಂದರ್ ಏನ್ ಮಾಡ್ತದೆ ಕೇಳಿದ್ರೆ ಸರಿಯಾಗಿ ನ್ಯಾಯವನ್ನ ಕೊಡ್ಬೇಕಾಗಿದೆ. ಅದಕ್ಕೆ ನ್ಯಾಯಕ್ಕಾಗಿ ಏನ್ ಮಾಡ್ತು ಕೇಳಿದ್ರೆ ರೋಟಿ ಕೋ ದೋ ಟುಕಡೆ ಕರ್ಕೆ, ರೊಟ್ಟಿಯನ್ನ ಏನ್ ಮಾಡ್ತು ಎರಡು ತುಂಡುಗಳನ್ನಾಗಿ ಮಾಡ್ತು. ಏನ್ ಮಾಡ್ತು, ಎರಡು ತುಂಡುಗಳನ್ನಾಗಿ ಮಾಡ್ತು. ಆದ್ರೆ ಎರಡೂ ತುಂಡುಗಳನ್ನ ಸಮನಾಗಿ ಮಾಡಲಿಲ್ಲ. ಏನ್ ಮಾಡ್ತು, ಒಂದ್ ಕಡೆಗೆ ಹೆಚ್ಚಿಗೆ ಮಾಡ್ತು, ಇನ್ನೊಂದ್ ಕಡೆಗೆ ಕಡಿಮೆ ಮಾಡ್ತು. ಏನ್ ಮಾಡ್ತು, ರೊಟ್ಟಿಯನ್ನ ಎರಡು ತುಂಡುಗಳನ್ನಾಗಿ ಮಾಡ್ತು. ಈಗ ಏನ್ ಮಾಡ್ತು ಕೇಳಿದ್ರೆ ಈ ಒಂದು ತುಂಡನ್ನ ಒಂದು ತಕಡಿ ಮೇಲೆ ಇಟ್ಟು ಇನ್ನೊಂದನ್ನ ಇದರ ಮೇಲೆ ಇಟ್ಟು दोनों क्या है, रोटी को दो टुकड़े करके बंदर ने पलड़ों पर दर के, पलड़ों पर क्या है तराजू के प्रत्येक पल्ला पल्ला ತಕ್ಕಡಿಯ ಇದು ಮತ್ತು ಈ ಇದರಲ್ಲಿ ಏನ್ ಮಾಡ್ತು ಕೇಳಿದ್ರೆ ಎರಡು ತುಂಡುಗಳನ್ನಾಗಿ ಎರಡು ತುಂಡುಗಳನ್ನಾಗಿ ಏನ್ ಮಾಡ್ತು ಕೇಳಿದ್ರೆ ಆಯ್ತಾ. ಈಗ ಎರಡು ತುಂಡುಗಳನ್ನಾಗಿ ಮಾಡ್ಕೊಳ್ತು ಹೊರಡೋ ಪರದಕ್ಕೆ. ಆಮೇಲೆ ಇದು ಏನ್ ಮಾಡ್ತು ಕೇಳಿದ್ರೆ ತೂಗೋದಕ್ಕೆ ಶುರು ಮಾಡ್ತು. ಈಗ ಹೆಚ್ಚಿಗೆ ಇದೆ ಅಲ್ವಾ, ಈಗ ಹೆಚ್ಚಿಗೆ ಇದೆ ಅಲ್ವಾ, ಈ ಹೆಚ್ಚಿಗೆ ಇರ್ತಕ್ಕಂಥದ್ದು ಏನಾಗ್ತದೆ ಕೇಳಿದ್ರೆ ಹೀಗಾಗ್ತದೆ ಅಲ್ವಾ. ಹೆಚ್ಚಿಗೆ ಆದವಾಗ ಏನಾಗುತ್ತೆ, ಈ ಕಡೆಗೆ ದಪ್ಪನಾಗಿರುವಂತ ತುಂಡು ಈ ಕಡೆ ಆಗ್ತದೆ. ಅವಾಗ ನ್ಯಾಯ ಸಿಗ್ಬೇಕಲ್ವಾ, ಅದು ಏನ್ ಮಾಡ್ತು ಕೇಳಿದ್ರೆ ಈ ಒಂದು ತುಂಡನ್ನ ಕಟ್ ಮಾಡು. ಕಟ್ ಮಾಡು. ಈ ತುಂಡನ್ನ ಏನ್ ಮಾಡ್ತದು, ಈ ಒಂದು ತುಂಡನ್ನ ಏನ್ ಮಾಡ್ತದು ನಾನು ಹಿಂದಾಕ್ತು. ಈಗ ಏನಾಯ್ತು, ಈಗ ತಕಡಿ ಈ ಭಾಗದಲ್ಲಿ ಏನಾಯ್ತು ಕೆಳಗೆ ಬಂತು ಅಲ್ವಾ. ಇದು ಈ ಭಾಗದಲ್ಲಿ ಮೇಲ್ಗಡೆ ಬಂತು, ಇದು ಸಣ್ಣ ತುಂಡು ಇರೋದ್ರಿಂದ ಇದು ದೊಡ್ಡ ತುಂಡು ಇರೋದ್ರಿಂದ ಕೆಳಗಡೆ ಹೋಯ್ತು. ಹೋದವಾಗ ಏನಾಯ್ತು ನೋಡಿ, ಅಧಿಕ ಜೋ ದೇಕ ಟುಕಡ ಕಾಯ, ಎಲ್ಲಿ ಆ ವೇಟು ಹೆಚ್ಚಿಗೆ ಬೀಳ್ತಾ ಹೋಗ್ತದೋ, ಭಾರಿ ಹೆಚ್ಚಿಗೆ ಬಿತ್ತು, ಇದನ್ನ ಮತ್ತೆ ಏನ್ ಮಾಡ್ತು ಕೇಳಿದ್ರೆ ಕಟ್ ಮಾಡ್ತು, ಈಗ ಇಟ್ಕೊಳ್ತು ಏನ್ ಮಾಡ್ತದು ತಿನ್ನಾಕ್ತು. ಅವಾಗ ಇಲ್ಲಿ ಈ ಕಡೆಗೆ ಏನಾಯ್ತು ಮತ್ತೆ ದೂಸರಾ ಬಡ ದೂಸರಾ ಉಸೆ ಚಬಾಯ, ಇದು ಕೂಡ ಏನ್ ಮಾಡ್ತು ಕೇಳಿದ್ರೆ ಈ ತರದಲ್ಲಿ ಕಟ್ ಮಾಡ್ತು. ಕಟ್ ಮಾಡಿ ಸಣ್ಣ ಪೀಸ್ ಅನ್ನ ಇಲ್ಲಿಡ್ತು, ಆಮೇಲೆ ಇದನ್ನ ಏನ್ ಮಾಡ್ತು ತಿಂದಾಕ್ತು. ಈ ತರ ಅದೇನಾಯ್ತು ಕೇಳಿದ್ರೆ ಪೂರ್ಣ ಇದನ್ನ ಮಾಡುವಾಗ ಟುಕಡ ಕಾಯ ದೂಸರಾ और उसे चबाया, ಎರಡನ್ನೂ ಏನಾಯ್ತು ಕೇಳಿದ್ರೆ ತಿಂದಾಕ್ತು. ರೋಟಿ ಥೋಡಿ ಶೇಷ ರಹಿ, ಹೀಗೆ ಈ ತರ ಮಾಡುವಾಗ ಇದು ಏನಾಯ್ತು ಕೇಳಿದ್ರೆ ಇದನ್ನು ಸಣ್ಣ ಪೀಸ್ ಇಟ್ಟು ಇದನ್ನು ಕೂಡ ತಿಂದಾಕ್ತು. ಆವಾಗ ಇದು ಮೇಲ್ ಬಂತು, ಇದನ್ನು ಕೂಡ ತಿಂದಾಕ್ತು ಅಲ್ವಾ. ಈಗ ಉಳಿದಿರುವಂತದ್ದೇನು, ಉಳಿದಿರುವಂತದ್ದು ಥೋಡಿ ಶೇಷ ಈಗ ಸಣ್ಣದಾಗಿರ್ತಕ್ಕಂಥದ್ದು ಏನಾಯ್ತು ಶೇಷ ಜಬ್ಬರಹಿ, ಕೊನೆಯಲ್ಲಿ ತನಗೇನಾಯ್ತು ಕೇಳಿದ್ರೆ ಈ ತಕಡಿಯಲ್ಲಿ ಕೊನೆಗೆ ಸಣ್ಣದಾಗಿ ತುಂಡು ಉಳ್ಕೊಂಡಿತ್ತು. ಅದನ್ನು ಹೇಳಿತು ಬಂದರ್ನೇ ಬೋಲ. ಅವಾಗ ಮಂಗ ಹೇಳಿತು, ಇದೇನ್ ಹೇಳ್ತಿದೆ, ಸುನೋ ಲೋ ಅಬ್ ತುಮ್ ಯಹ ಟುಕಡ ಮೇರಿ ಮಜದೂರಿ,
मजदूरी क्या है ಪರಿಶ್ರಮ के बदले दिया हुआ जाने वाला धन ನಾನು ಇಷ್ಟೆಲ್ಲ ತಕಡಿಯನ್ನ ಇಟ್ಕೊಂಡು ನಾನು ನಿಮ್ಗೆ ಕಟ್ ಮಾಡಿ ಆ ಕಡೆ ಪರಣ ಹಾಕಿ ಈ ಕಡೆ ತಕಡಿಯಲ್ಲಿ ಹಾಕಿ ತೂಗಿ ನಾನು ಇಷ್ಟೆಲ್ಲ ಪರಿಶ್ರಮವನ್ನು ಪಟ್ಟಿದ್ದೇನೆ ಇದನ್ನು ಕೂಡ ನಾನು ಏನ್ ಮಾಡ್ತೀನಿ ತಿಂದಾಕ್ತೀನಿ ಅಂತ ಹೇಳು ಆಯ್ತಾ ಮೇರಿ ಮಜದೂರಿ ಹೇ ಇದು ನನ್ನ ಪರಿಶ್ರಮ ಇಲ್ಲಿವರೆಗೆ ನಾನು ಏನ್ ಮಾಡಿದ್ದೀನಿ ಎಲ್ಲ ಪರಿಶ್ರಮವನ್ನು ಪಟ್ಟು ನಾನು ಕಷ್ಟಪಟ್ಟು ಇದನ್ನ ಏನ್ ಮಾಡಿದೆ ಕೇಳಿದ್ರೆ ಎಲ್ಲ ಗಳಿಸ್ಕೊಂಡಿದ್ದೇನೆ ಮೇರಿ ಮಜದೂರಿ ಹೇ और कामना मेरी पूरी मजदूरी हुई कामना मेरी पूरी ಈಗ ನನ್ನ ಆಸೆ ಈಡೇರಿತು ನೀವಿಬ್ರು ಜಗಳ ಆಡ್ತಾ ಇದ್ರಲ್ಲ ಹಾಗಾಗಿ ನಿಮ್ಗೆ ಸರಿಯಾಗಿ ನ್ಯಾಯ ಒದಗಿಸಿಕೊಟ್ಟಿದ್ದೀನಿ ಅಂತ ಹೇಳ್ತು ಆಗ ಬಿಲ್ಲಿ ಏನ್ ಮಾಡ್ತು ಕೇಳಿದ್ರೆ ಬಂದರು ತನ್ನ ಪೊಲಡನ್ನ ತಗೊಂಡು ತಾನು ಆ ಕಡೆಗೆ ಈ ಕಡೆಗೆ ಏನ್ ಮಾಡ್ತು ಕೇಳಿದ್ರೆ ನೋಡದೆ ಓಡ್ಬೋಯ್ತು ಈಗ ಏನಾಯ್ತು ಇವರಿಬ್ಬರಿಗೆ ಉಳಿದಿರ್ತಕ್ಕಂಥದ್ದು ಬಿಲ್ಲಿಯೋಂಕೆ ಕುಚ್ಚನ ಆದಾಯ ರೊಟ್ಟಿ ಏನಾಯ್ತು ಎಲ್ಲಿಲ್ಲ ಎರಡು बिल्लीಗಳಿಗೆ ಏನಾಯ್ತು ಕುಟ್ನಾಯ झगड़ेता सभी गवाया दो व्यक्तियों से झगड़ने से तीसरे का लाभ क्या है होता है ಈಗ ಏನಾಯ್ತು ಕೇಳಿದ್ರೆ ಎರಡು ವ್ಯಕ್ತಿಯೋಂಕೆ ಬೀಚ್ ಎರಡು ಬಂದರ್ ಈಗ ಆ ಒಂದು ಬಂದರ್ ಅನ್ನುವಂಥದ್ದು ತನ್ನ ಲಾಭವನ್ನು ಪಡ್ಕೊಳ್ತೀವಿ दो बिल्लियों के बीच में झगड़ा करने से तीसरे का लाभ होता है यह विषय को बताया गया ठीक है यह विषय को इस कविता में बताया गया ಇಲ್ಲಿ ಈ ಕವಿತೆಯಲ್ಲಿ ಏನಪ್ಪಾ ಅಂತಂದ್ರೆ ಎರಡು ವ್ಯಕ್ತಿಗಳ ಮಧ್ಯೆ ಜಗಳ ಮೂರನೆಯವರಿಗೆ ಲಾಭ ಆಯಿತು ಅನ್ನುವಂಥದ್ದು ಈ ಕವಿತೆ ಮೂಲಕ ನಮಗೆ ಗೊತ್ತಾಯಿತು ಮಕ್ಕಳೇ ಹೀಗೆ म्याओ म्याओ बिल्ली आई एक बिल्ली ने म्याओ म्याओ करके सीधा आती है और उठा कहीं से रोटी लाई ಎಲ್ಲಿಂದನೋ ಒಂದು ರೊಟ್ಟಿಯನ್ನ ತಗೋ ಬಂತು तभी दूसरी बिल्ली आई ಎರಡನೇ ಬಿಲ್ಲಿ ಬಂತು उसने में कुछ आकड़े दिखाई ಅದು ಏನು ಮಾಡ್ತು ಹೇಳಿದ್ರೆ ನನಗೆ ಬಿಲ್ಲಿ ನಂದಾಗಿದೆ ನನ್ ಕೊಡು ಅಂತ ಹೇಳ್ತು ಇದರಿಂದ ಏನಾಯ್ತು ಕೇಳಿದ್ರೆ यह बिल्ली मेरी रोटी है और दूसरी बिल्ली ने घमंड से कहा यह मेरी रोटी है मुझके दे दो ಅನ್ನುವಂಥದ್ದನ್ನ ಚೀನ್ ಕೆ ಲಾಯಿತು ಮೇರಿ ರೋಟಿ ನೀನು ನನ್ನ ರೋಟಿಯನ್ನು ಎಲ್ಲೋ ಕಿತ್ಕೊ ಬಂದಿದ್ಯಾ ನನಗೆ ಕೊಡು ಅಂತ ಹೇಳ್ತು ಮೇರಿ ರೋಟಿ ಮುಜ್ಕೆ दे दो ಆ ರೊಟ್ಟಿಯನ್ನ ನನಗೆ ಕೊಡು ಅಂತ ಹೇಳ್ತು यही तो मुझसे झगड़ा ले लो दोनों बिल्लियों के बीच में झगड़ा हो रहे थे यहाँ झगड़ा को दूर से सूक्ष्म से या एक बंदर ने दूर से देखा ಒಂದು ಮಂಗ ಅನ್ನುವಂಥದ್ದು ದೂರದಿಂದ ನೋಡ್ಬಿಟ್ಟು ಬಂದರ್ನೇ ಲೇಖ ಯಹ ಜಗಳ ಈ ಜಗಳವನ್ನ ಬಂದರ್ ಅನ್ನುವಂಥದ್ದು ದೂರದಿಂದ ನೋಡಿತು ಲೇ ತರಾಜು ಮಹಾಡ ಅಲ್ಲಿ ಏನ್ ಮಾಡ್ತು ತರಾಜು ತಕ್ಕಡಿಯನ್ನ ತಗೊಬಂತು ಬೋಲಾ ಯಹ ಜಗಳ ठीक नहीं है ನೋಡಿ ಯಹ ಈ ಜಗಳ ಆಡುವಂಥದ್ದು ಸರಿಯಲ್ಲ ಬಾಂಟ ಕೆ ಕಾಲ ಬಾತು ಸಹಿ ಬಾಂಟ್ ಹಂಚಿ ತಿನ್ಬೇಕು ಯಾಕೆಂತಂದ್ರೆ ಅದನ್ನ ಹಂಚ್ಕೋ ತಿಂದ್ರೆ ಏನಾಗುತ್ತೆ ಕೇಳಿದ್ರೆ ಯಾರಿಗೂ ಕೂಡ ಜಗಳ ಆಗಲ್ಲ ಹಾಗಾಗಿ ಹಂಚ್ಕೋ ತಿನ್ನೋಣ ಅಂತ ಹೇಳ್ತು ರೋಟಿಗೆ ದೋ ಟುಕಡೆ ಕಕ್ಕೆ ಆ ರೊಟ್ಟಿಯನ್ನ ಎರಡು ತುಂಡುಗಳನ್ನಾಗಿ ಮಾಡ್ತು ಆದ್ರೆ ಮಂಗ ಏನ್ ಮಾಡ್ತು ಕೇಳಿದ್ರೆ ಸಮಾನ ತುಂಡುಗಳನ್ನಾಗಿ ಮಾಡ್ಲಿಲ್ಲ ಅದು ಒಂದ್ ಕಡೆಗೆ ಒಂದ್ ಸಾರಿ ಕಡಿಮೆ ಮಾಡ್ತು ಇನ್ನೊಂದ್ ಕಡೆಗೆ ಹೆಚ್ಚು ಮಾಡ್ತು ಒಂದ್ ಪಲ್ಲಡದ ಮೇಲೆ ಒಂದ್ ಹಾಕ್ತು ಇನ್ನೊಂದು ತುಂಡನ್ನ ಇನ್ನೊಂದ್ ಕಡೆ ಹಾಕ್ತು ತೂಗಿದವಾಗ ಆ ಹೆಚ್ಚಿಗೆ ಇರ್ತಕ್ಕಂಥದ್ದು ಭಾರ ಈ ಕಡೆಗಾಯ್ತು ಹಾಗಾಗಿ ಭಾರ ಇರುವಂಥದ್ದು ಸಮವಾಗಿ ನ್ಯಾಯ ಕೊಡ್ಬೇಕು ಅಂತ ಹೇಳಿ ಅದನ್ನ ಕಟ್ ಮಾಡಿ ನಾನು ತಿಂತಾ ಹೋಯ್ತು और पलड़ों पर धर के अधिक जो देखा टुकड़ा खाया बड़ा दूसरा उसे चबाया ದೊಡ್ಡದಾಗಿರುವಂತ ತುಂಡನ್ನ ನಾನು ತಿಂತಾ ಹೋಯ್ತು ರೋಟಿ ತೋಡಿ ಶೇಷ ರಹಿ ಜಬ್ ಕೊನೆಯಲ್ಲಿ ಆ ರೊಟ್ಟಿ ಉಳ್ಕೊಂಡಿರುವಂಥದ್ದು ಸಣ್ಣದಾಗಿರ್ತಕ್ಕಂಥ ಒಂದು ಸಣ್ಣ ತುಂಡಿತ್ತು ಬಂದರ್ನೇ ಬೋಲ ಅದಕ್ಕೆ ಮಂಗ ಹೇಳ್ತು ಸುನ್ಲು ಅಬ್ಬು ತುಮ್ ಇದನ್ನ ಕೇಳಿಸ್ಕೊಳ್ಳಿ ಯಾ ಟುಕಡ ಮೇರಿ ಮಜದೂರಿ ಹೇ ಇದು ನನ್ನ ಮಜದೂರಿ ನಾನು ಕಷ್ಟಪಟ್ಟು ಮಾಡಿರ್ತಕ್ಕಂಥದ್ದು ಈ ಕಾಮನ ಮೇರಿ ಪೂರಿ ನನ್ನ ಆಸೆ ಪೂರ್ಣ ಆಗಿದೆ ಅಂತ ಹೇಳ್ತು ಬಿಲ್ಲಿಯೋಂಕೆ ಕುಚ್ ಹಾತ್ ನ ಆಯ
ಆ ಮಂಗಗಳಿಗೆ ಏನು ಕೂಡ ಉಳಿದಿಲ್ಲ. और ಜಗಡೆ ಮೇತ ಸಭಿ ಗವಾಯ. ಈ ಜಗಳ ಆಡೋದ್ರಿಂದ ಎಲ್ಲರಿಗೂ ಸಹ ಏನಾಯಿತು ಕೇಳಿದ್ರೆ ಸಂಪೂರ್ಣವಾಗಿ ಏನೋ ಸಿಗದಂತೆ ಆಯಿತು. ಹೀಗೆ ಈ ಒಂದು ಕವಿತೆಯ ಮೂಲಕ ಇಂಥ ಒಂದು ಇದನ್ನು ನಾವು ಕಾಣೋದಕ್ಕೆ ಮುಂದಾಗ್ತಾ ಇದ್ದೇವೆ ಅಂತಕ್ಕಂಥದ್ದು. ಮಧ್ಯ ಮಧ್ಯ ಏನಂತ ಸ್ವಲ್ಪ ಇದು ಮಾಡಿ ಏನು